ಮೂವಿ ತುಂಬಾ ಚೆನ್ನಾಗೈತೆ ಅಣ್ಣ. ಫಸ್ಟ್ ಹಾಫ್, ಸೆಕೆಂಡ್ ಹಾಫ್, ಪ್ರೀ ಕ್ಲೈಮ್ಯಾಕ್ಸ್ ಅಂತ ಹೆವಿಯಾಗೈತೆ. ಎಲ್ಲರೂ ಬಂದು ನೋಡ್ಬೇಕು. ಸಖತ್ತಾಗೈತೆ ಪಿಕ್ಚರ್, ಸಖತ್ತಾಗೈತೆ. ಸೂಪರ್ ಮೂವಿ. ಲವ್ ಯು ರಿಯಲಿ ಫ್ಯಾಂಟಾಸ್ಟಿಕ್ ಲುಕ್. ಚೆನ್ನಾಗಿದೆ ಚೆನ್ನಾಗಿದೆ ಗುಡ್ యావరేజ్ పిక్చర్ కేగా బాగుంది సినిమా నా మూవీ సూపర్ అన్న. యావరేజ్ ఫిల్మ్ బాగుంది. తిరుపతి వెంకన్న స్వామి నిజంగా నిలబెట్టాడు స్వామి. సూపర్ పలావ్. సత్యదేవ్ యాక్టింగ్ సూపర్ ఉంది, మస్తు ఉంది. క్లైమాక్స్ మాత్రం నెక్స్ట్ లెవెల్, తలలో గుర్తాడు నెక్స్ట్ లెవెల్. యాక్టింగ్ మాత్రం నెక్స్ట్ లెవెల్ అవుతుంది. ಲೈಫ್ ಟೈಮ್ ಸೆಟಲ್ಮೆಂಟ್ ಫಾರ್ ದೇವರಕೊಂಡ. ಅನಿ BGM ಮಾತ್ರ ಭಾರಿ. ಇಟ್ಸ್ ಎ ಕಂಪ್ಲೀಟ್ಲಿ ಸ್ಲೋ ಪಾಯ್ಸನ್ ಮೂವಿ ಸರ್. ಚೆನ್ನಾಗಿದೆ, ಸೂಪರ್ ಆಗಿದೆ ಸರ್ ಮೂವಿ. ಅಣ್ಣ ತಮ್ಮಂದಿರ ಸಂಬಂಧ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅಣ್ಣನ ಮೇಲೆ ಇರೋ ಪ್ರೀತಿ ನಾವು ಯಾರಿಗೂ ಹೇಳ್ಕೊಡಲ್ಲ, ಅದನ್ನು ಯಾವ ರೀತಿ ನಾವು ತೋರಿಸ್ತೀವಿ ಅನ್ನೋದು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಒಟ್ಟಿನಲ್ಲಿ ಸೂಪರ್ ಆಗಿದೆ ಮೂವಿ, ಮಾತ್ರ ಸಖತ್ತಾಗಿದೆ. சூரி ஃபிலிம் ரொம்ப நல்லா இருக்கு, எல்லாரும் போய் பாருங்க. சூப்பரா இருக்கும் ஃபிலிம். விஜய் தேவரகொண்டா அண்ணா நல்லா பண்ணிருக்காங்க, எல்லாரும் போய் பாருங்க. சூப்பரா இருக்கு ஃபிலிம், ಎಲ್ಲರೂ ನೋಡ್ಬೇಕು. ತುಂಬಾ ಚೆನ್ನಾಗಿದೆ. ಅಣ್ಣಾಗ ನೋಡು ಹೆಂಗ್ ಬಂತು ಹಂಗೆ ಎಲ್ಲರಿಗೂ ಬರ್ತದೆ. ಅಸಲ್ ಏನ್ ಚೆನ್ನಾಗಿದೆ ಬ್ರೋ, ಸೂಪರ್ ಆಗಿದೆ. ಸೆಕೆಂಡ್ ಹಾಫ್ ಸೂಪರ್ ఉంది పిక్చర్. ఫైనల్లీ కొండన్న హిట్ కొట్టాడు. మూవీ చాలా బాగుంది. వెళ్ళండి అందరూ. ఓకే, వన్ టైం వాచ్. వెల్ రిటన్ అండ్ టేకెన్. యాక్టింగ్ విజయ్ దేవరకొండ యాక్టింగ్ పిక్స్ లైక్ అంతా బజ్ లుక్ లో కొత్త లుక్ అదిరిపోయింది. విజయ్ దేవరకొండ లుక్ మాత్రం. సెకండ్ హాఫ్ అసలు అదిరిపోయింది, మామూలుగా లేదు, సూపర్ గా ఉంది. సాంగ్స్ పెద్దగా లైక్ ఇది సాంగ్ అన్నట్టు లేకుండా బ్యాక్గ్రౌండ్ లో కలిసిపోయి టేకింగ్ చాలా బాగుంది. మూవీ ఓవరాల్ గా సూపర్ లైక్ 9 out of 10. ಸೆಕೆಂಡ್ ಹಾಫ್ ಮಾತ್ರ ಅದಿರಿపోయింది. ಎಂಟ್ರಿ ಸೀನು ಪಕ್ಕಾ ಕ್ಲಾಸ್ ಬ್ರೋ. ಜರ್ಸಿ ಥರ ಕಾಣಿಸುತ್ತೆ. ಹೋಯ್ತಾ ಅವ್ರದ್ದೈತಲ್ಲ ಕಟ್ಟಿಂಗು, ಅದರಿಂದ ನೆಕ್ಸ್ಟ್ ಮಾಸ್ ಆಗೇ ಕಾಣಿಸ್ಬಿಡ್ತಾರೆ. ಎಂತಕ್ಕಂದರೆ ಈ ಸಿನಿಮಾದಲ್ಲಿ ವಿಜಯ್ ದೇವರಕೊಂಡ ಕಿಂಗ್ಡಮ್ ಅಂತ ಹೊಸ ಸಾಮ್ರಾಜ್ಯನೇ ಕಟ್ಬಿಟ್ಟವ್ರೆ. ಎಂತಕ್ಕಂದರೆ ಅದು ಟ್ರೈಲರ್ ಲಾಂಚಲ್ಲೇ ಒಂದು ಡೈಲಾಗ್ ಹೇಳಿದ್ರು, ಅಲ್ಲು ಅರ್ಜುನ್ ಅವ್ರದ್ದು, ವೆಂಕಟೇಶ್ವರ ಸ್ವಾಮಿ ಇದೊಂದ್ಸಲ ನನ್ನ ಬದುಕಿಸ್ಬಿಡು, ನಾನು ನೆಕ್ಸ್ಟ್ ಲೆವೆಲಲ್ಲಿ ಹೋಗಿ ಕುತ್ಕೊಂಡ್ಬಿಡ್ತೀನಿ ಅಂತ. ವಿಜಯ್ ದೇವರಕೊಂಡ ಅವ್ರು ನೆಕ್ಸ್ಟ್ ಲೆವೆಲಲ್ಲಿ ಹೋಗಿ ಕುತ್ಕೊಂಡ್ಬಿಟ್ರೆ ಅಷ್ಟೇ. ಸ್ಟೋರಿಯಾಗಿ ಅನಿಸ್ತು ನಮಗೆ, ಸೂಪರಾಗಿ ಅನ್ನಿಸ್ತು ಬ್ರೋ. ಏನಂದರೆ ಕೆಲವೊಂದು ಸಲ ನಮಗೆ KGF ಸಲಾರು ಅಲ್ಲಿ ಕಾಣಿಸ್ತು, ಆದ್ರೂ ಇದು ಒಂದನ್ನು ಕಂಪೇರ್ ಮಾಡಬಾರ್ದು. ಬಟ್ ಏನಂದರೆ ಈ ಸಿನಿಮಾನೇ ಚೆನ್ನಾಗಿದೆ. ಓವರಾಲ್ ಕಾಸ್ಟ್ ಬಗ್ಗೆ ಹೇಳ್ಬೇಕಂತ ಹೇಗೆ ಅನಿಸ್ತು ಎಲ್ಲರೂ? ಸತ್ಯದೇವ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಸೂಪರಾಗಿತ್ತು. ಅವರು ಒಳ್ಳೆ ಆ್ಯಕ್ಟ್ರು, ಮೇನ್ ಲೀಡ್ ಮಾಡಬೇಕು ಅವರು. ಏನಕ್ಕಂದರೆ ಇಸ್ಮಾರ್ಟ್ ಶಂಕರಲ್ಲೂ ಮಸ್ತಾಗಿ ಮಾಡಿದ್ರು. ಅದಾದಮೇಲೆ ಅದಕ್ಕಿಂತ ಮೀರ್ಸೋ ಪಾತ್ರ ಇದ್ರಲ್ಲಿ ಮಾಡಿದ್ದಾರೆ ಅವರು. ವಿಲನ್ ಆಗಿ ಹೊಸ ಆರ್ಟಿಸ್ಟ್ ಅನ್ಸುತ್ತೆ ಅವರು. ಚೆನ್ನಾಗಿ ಮಾಡಿದ್ದಾರೆ ಬ್ರೋ. ಇಂಟರ್ ಬ್ಲಾಕ್ ಹೇಗಿತ್ತು? ಸೂಪರ್ ಆಗಿತ್ತು ಬ್ರೋ. ಅದೇ ಗೂಸ್ ಬಂಪ್ ಸೀನ್, ಅಣ್ಣ ತಂದಿರ ಸೀನ್ ಅಂತೂ ನೆಕ್ಸ್ಟ್ ಲೆವೆಲ್ ತೆಗೆದಿದ್ದಾರೆ. ಏನಂದರೆ ಒಂದು ಎಮೋಷನ್ ಸೀನು ಆ ಥರ ಕನೆಕ್ಟ್ ಆಗುತ್ತೆ, ಆ ಥರ ಸಿನಿಮಾ ಮಾಡಿದ್ದಾರೆ. ಗೌತಮ್ ಅವರು ಜರ್ಸಿ ಡೈರೆಕ್ಟ್ರು ಸಕಾಲಾಗಿ ಮಾಡಿದ್ದಾರೆ. ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಯಾವ ತುಂಬ ಎಂಗೇಜಿಂಗ್ ಅನಿಸ್ತು? ಎರಡು ಚೆನ್ನಾಗಿದೆ ಬ್ರೋ, ಸುಳ್ಳು ಹೇಳ್ಬಾರ್ದು. ಕಾಸು ಕೊಟ್ಟಿದ್ದಕ್ಕೆ ಬರ್ತಿದೆ ಸಿನಿಮಾ. ಎಲ್ಲ ನೋಡ್ಬೋದು, ಫ್ಯಾಮಿಲಿ ನೋಡೋವಂಥ ಸಿನಿಮಾ, ಎಲ್ಲ ನೋಡಿ. ಬಟ್ ಏನಂದರೆ ಆ ರೊಮ್ಯಾಂಟಿಕ್ ಸಾಂಗ್ ಒಂದು ಇಲ್ಲ, ಅದೊಂದು ಬೇಜಾರಾಯಿತು. ಅದೊಂದು ರೊಮ್ಯಾಂಟಿಕ್ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ ಬ್ರೋ. ಜೈಲ್ ಫೈಟ್ಸ್ ಹೈಲೈಟಾ? ಜೈಲ್ ಫೈಟ್ ಸೀನು ಫಸ್ಟ್ ಹಾಫಲ್ಲಿ ಬರುತ್ತೆ, ಅದು ಸಕ್ಕತ್ತಾಗಿದೆ. ಫುಲ್ ಆ್ಯಕ್ಷನ್ ಸೀನೇ ಮಸ್ತಾಗಿದೆ ಬ್ರೋ. ವಿಜಯ್ ದೇವರಕೊಂಡ ಅವರು ಇಲ್ಲಿವರೆಗೂ ಏನು ಮಾಡೋರು, ಆ ಕ್ಲಾಸ್ ಸಿನಿಮಾಲ್ಲೇ ಬಿಟ್ಟು ಈ ಫ್ಯಾಮಿಲಿ ಸ್ಟಾರು ಡಬ್ಬಾ ಫಿಲಮ್ ಎಲ್ಲ ಬಿಟ್ಟು ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಮಾಡಿದ್ದಾರೆ. ಎಲ್ಲ ಬಂದು ನೋಡಿ. ಪಕ್ಕ ರೌಡಿನೇ, ಪಕ್ಕ ರೌಡಿ ಅಂತ ಇದು ಕೊಡಬೇಕು ಈ ಆ್ಯಕ್ಟಿಂಗ್ಗೆ. ರೌಡಿ ಅಲ್ಲ, ಗ್ಯಾಂಗ್ಸ್ಟರ್ ಅಂತಲೇ ಕೊಟ್ಬಿಡ್ತೀರಾ ಹೋಗಿ. ಔಟ್ ಆಫ್ 5 ಎಷ್ಟು ಕೊಡ್ತೀರಾ? 10 ಬ್ರೋ. ಬಡಗಿದ್ದಾರೆ ಬ್ರೋ. ಲಾಸ್ಟಲ್ಲಿ ನಾವೇ ಅನ್ಕೋಬೇಕು, ಬುದ್ಧಿವಂತರಿಗೆ ಅರ್ಥ ಆಗುತ್ತೆ, ಯುದ್ಧ ಇವಾಗ ಶುರು ಆಯಿತು ಅಂತ ಕೊನೆ ಡೈಲಾಗ್ ಹೇಳ್ತಾರೆ. ಅದರಲ್ಲೇ ಗೊತ್ತಾಯ್ತಲ್ಲ ಪಾರ್ಟ್ 2 ಬರುತ್ತೆ ಅಂತ. ಇನ್ನು ಪಾರ್ಟ್ 2 ಬರುತ್ತೆ.